ಫೀಲಿಂಗ್ ಐ ಸೀನಿಯರ್, ಒಂದು 10 ವರ್ಷ 12 ವರ್ಷ ಇದ್ದೀನಿ, ಅದು ನನ್ನ ತಲೆಗೆ ಇರೋದಕ್ಕೆ ಹೋಗಲ್ಲ ನನಗೆ. ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು ಯಾರು ಆಸೆ ಇರೋಲ್ಲ, ಡೆಫಿನೆಟ್ ನನಗೂ ಆಸೆ ಇತ್ತು. I am not regret about my characters or my films. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ನಿಮ್ಮ ಧರ್ಮದಲ್ಲಿ ಏನು ಹೇಳಿಲ್ಲ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. Dude, love is just nude. Addicted to back like crap, don't get it, I fidget, shell like ಇನ್ಮೇಲೆ ನಾನಲ್ಲ, ನನ್ನ ಶ್ಯಾಡೋನು ನಿನ್ ಮೇಲೆ ಬಿಡಲ್ಲ. ಇತ್ತೀಚೆಗೆ ನೋಡಿದ್ವಿ 2 ಒಳ್ಳೊಳ್ಳೆ ಸಿನಿಮಾಗಳು ಬಂತು. ಆ 2 ಕಾಂಪಿಟೇಷನ್ ನಡುವೆ ಜನಕ್ಕೂ ಸರಿಯಾಗಿ ರೀಚ್ ಆಗಿಲ್ಲ. ಹೋದ ಡಿಸೆಂಬರ್ ಅದೇ ರೀತಿ ಆಗಿತ್ತು. ಸೊ 2 ಮೇಜರ್ ಫಿಲ್ಮ್ಗಳು ಬರೋದ್ರಿಂದ ಸರ್ ನೀವು ಲಾಸ್ಟ್ 25th ಬಗ್ಗೆ ತಾವು ಹೇಳ್ತಾ ಇದ್ದೀರಲ್ಲ ಸರ್, ಅಂದ್ರೆ ಲಾಸ್ಟ್ ಡಿಸೆಂಬರ್ 25 ಡಿಸೆಂಬರ್ 24 ಅದೇ ರೀತಿ ಅಂದ್ರೆ ಬೇಸಿಕಲಿ ಏನೋ ಕಾಂಪಿಟೇಷನ್ ಬಿಟ್ಟು ಕನ್ನಡ ಫಿಲ್ಮ್ಸ್ ಸರ್. ಲಾಸ್ಟ್ 25th ಈ 23rd ಇರ್ತಕ್ಕಂಥ ಡಿಫರೆನ್ಸ್ ಏನಂತಂದ್ರೆ ಸರ್, ಲಾಸ್ಟ್ 25th ಬೋತ್ ಆರ್ ವೆರಿ ಬಿಗ್ ಬಜೆಟ್ ಸಿನಿಮಾಸ್. ನಾವಿಲ್ಲಿ ಅದಕ್ಕೆ ಏನಂತಂದ್ರೆ ಲಾಸ್ಟ್ 2 ಸಿನಿಮಾಗೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಅಂದ್ರೆ 250 ಥಿಯೇಟರ್ಸ್ 250 ಥಿಯೇಟರ್ಸ್ ಅಂದ್ರೆ 2 ಸಿನಿಮಾ ಸಹ 250 ಸೆಂಟ್ರಲ್ ರಿಲೀಸ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಯಾಕೆಂತಂದ್ರೆ 2 ಬಿಗ್ ಸಿನಿಮಾ ಒಂದೇ ಸತಿ ಬಂದಿರುತ್ತೆ. ಇಲ್ಲಿ ಆ ಸಮಸ್ಯೆ ಏನಕ್ಕಿಲ್ಲ ಅಂದ್ರೆ ನಮ್ಮ ಟಾರ್ಗೆಟ್ ಇದೆ 120% ಫಸ್ಟ್ ವೀಕ್ಗೆ. ಸೊ ಆ ಥರ ಯಾವುದೇ ಸಮಸ್ಯೆ ಆ ಸಿನಿಮಾಗಾಗಿ ಈ ಸಿನಿಮಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ. ರಚಿತಾ, हाँ मैम, can I ask you a question, ma'am? Yes ma'am. Because we did see you lot of the promotions. We're happy to see you here. Thank you. Yeah, of course. ಅವ್ರು ಹೇಳ್ತಾ ಇದ್ರು 2 ಸಿನಿಮಾ ಬರ್ತಾ ಇದೆ, 2 ಸಿನಿಮಾದಲ್ಲೂ ರಚಿತಾ ರಾಮ್ ಇದ್ದಾರೆ. ಒಂದು ಕಡೆ ಫುಲ್ ಗೃಹಿಣಿ ಥರ, ಇನ್ನೊಂದು ಕಡೆ ಫುಲ್ ಮಾಡರ್ನು. ವಾಟ್ ವಾಸ್ ಯೋರ್ ಶಿಫ್ಟ್ ಇನ್ ರೋಲ್ಸ್ ಬಿಟ್ವೀನ್ ಲ್ಯಾಂಡ್ಲಾರ್ಡ್ ಆ್ಯಂಡ್ ಕಲ್ಟ್? ಡೆಫಿನೆಟ್ಲಿ ನೀವು ಹೇಳಿದಂಗೆ ತುಂಬ ವಿಭಿನ್ನವಾಗಿರುವಂಥ ಪಾತ್ರಗಳು ಎರಡು. ಆ್ಯಂಡ್ ಇಟ್ ವಾಸ್ ಚಾಲೆಂಜ್ ಫಾರ್ ಮೀ. ಪ್ಯಾರಲ್ ಆಗಿ ನಾನು ಒಂದು 3 ಸಿನಿಮಾ ಶೂಟಿಂಗ್ ಮಾಡಿದ್ದೆ. ಅದು ಕಲ್ಟ್ ಮತ್ತು ಲ್ಯಾಂಡ್ಲಾರ್ಡ್ ಮಾಡಬೇಕಾದ್ರೆ ಐ ವಾಸ್ ಶೂಟಿಂಗ್ ಫಾರ್ ಕೂಲಿ. ಸೊ ಇಟ್ ವಾಸ್ ಲೈಕ್ 3 ಕ್ಯಾರೆಕ್ಟರ್ಸ್ ಆಲ್ ಟುಗೆದರ್ ಒಟ್ಟಿಗೆ. ಅದಾದಮೇಲೆ ಕೂಲಿ ಆದಮೇಲೆ ಇಟ್ ವಾಸ್ ಓನ್ಲಿ ಲ್ಯಾಂಡ್ಲಾರ್ಡ್ ಆ್ಯಂಡ್ ಕಲ್ಟ್. ಇನ್ಫ್ಯಾಕ್ಟ್ ಲ್ಯಾಂಡ್ಲಾರ್ಡ್ ಮಾಡಬೇಕಾದ್ರೆ ನನಗೆ ಐ ವಾಸ್ ಸಪೋಸ್ ಟು ಬಿ ವೆರಿ ನ್ಯಾಚುರಲ್, ವೆರಿ ಐ ಆಮ್ ನಾಟ್ ಸಪೋಸ್ ಟು ಗೋ ಫಾರ್ ವ್ಯಾಕ್ಸಿಂಗ್, ಥ್ರೆಡಿಂಗ್ ಅವೆಲ್ಲ ಏನೂ ಇಲ್ಲ, ವೆರಿ ವೆರಿ ನ್ಯಾಚುರಲ್. ಸೊ ಇಲ್ಲಿ ಕಲ್ಟ್ಗೆ ಐ ಹ್ಯಾವ್ ಟು ವೆಲ್ ಗ್ರೂಮ್ಡ್, ಆಮೇಲೆ ತುಂಬ ಪ್ರೆಸೆಂಟಬಲ್ ಆಗಿರಬೇಕು. ತುಂಬ ಕಷ್ಟ ಆಗ್ತಿತ್ತು ಸ್ಕೆಡ್ಯೂಲ್ ಪ್ಲ್ಯಾನ್ ಮಾಡೋದು, ಡೇಟ್ಸ್ ಪ್ಲ್ಯಾನ್ ಮಾಡೋದೆಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ದ ಕ್ಯಾರೆಕ್ಟರ್, ನನ್ನ ಪಾತ್ರ ಇದರಲ್ಲಿ ಬೋಲ್ಡ್ ಅನ್ನೋದಕ್ಕಿಂತ ಶೀ ಈಸ್ ವೆರಿ ಡೈನಾಮಿಕ್ ಅಂತ ಹೇಳ್ಬೋದು. ಆ್ಯಸ್ ಹೌದು, ವೆರಿ ತುಂಬ ಕಲ್ಟಾಗಿ ಇದೆ ನನ್ನ ಪಾತ್ರ. ಅನಿಲ್ ಸರ್ ಮೆನ್ಷನ್ ಮಾಡ್ದಂಗೆ there are 2 shades in the film. ಸೊ ಯಾಕೆ ಅವರು ಅಷ್ಟು ಕಲ್ಟ್ ಅಂಡ್ ಡೈನಾಮಿಕ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಬಟ್ ಈಗೇನ್ ಈ ಸಿನಿಮಾದಲ್ಲಿ ನನಗೆ 2 ಶೇಡ್ ಇರೋದ್ರಿಂದ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ನನಗೆ. ಪ್ರತಿ ಸತಿ ಡೈರೆಕ್ಟರ್ ಯಾವಾಗಲೂ ಎಮೋಷನ್ಸ್ ಇದೆ, ರಚಿತಾ ರಾಮ್ ಕ್ಯಾರೆಕ್ಟರ್ ಎಮೋಷನ್ಸ್ ಇದೆ. ಎಮೋಷನ್ಸ್ ಮಾಡರ್ನ್ ಲುಕ್ ಅಲ್ಲಿ, ಮಾಡರ್ನ್ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಎಮೋಷನ್ಸ್ ಹೇಗೆ, ಹೌ ಟು ಬ್ರಿಂಗ್ ಅಬೌಟ್? ಇಟ್ ವಾಸ್ ಅಂದ್ರೆ ಅವರೇ ಹೇಳ್ದಂಗೆ ಆಪೋಸಿಟ್ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರಲ್ವಾ ಅವ್ರು ತುಂಬ ರಿಯಲಿಸ್ಟಿಕ್ ಆಗಿದ್ದಾಗ ನಮಗೂ ಆಟೋಮೆಟಿಕ್ ಆಗಿ ಹಾಗೆ ಬರುತ್ತೆ. ಸೊ ಇಟ್ ವಾಸ್ ಮೈಸೆಲ್ಫ್ ಆ್ಯಂಡ್ ಝಯದ್ ಬನಾರಸ್ ಆದಮೇಲೆ ನನಗೆ ಇಟ್ ವಾಸ್ ಫಸ್ಟ್ ಟೈಮ್ ನಾನು ಸಿನಿಮಾದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಆ್ಯಂಡ್ ಝಯದ್ ಪಾತ್ರ ಮಾಡ್ತಿರ್ಬೇಕಾದ್ರೆ ಐ ರಿಯಲಿ ಫೆಲ್ಟ್ ವೆರಿ ಪ್ರೊಫೆಷನಲ್ ಆ್ಯಂಡ್ ತುಂಬಾ ಒಂದು 10 ಸಿನಿಮಾ ಮಾಡಿರೋಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾಡ್ತಿದ್ರು ಅವರು ಅಭಿನಯ. ಅದಾದ್ಮೇಲೆ ಇಟ್ ವಾಸ್ ಆಲ್ ವಿತ್ ಮೈ ಫಾದರ್ ಆ್ಯಂಡ್ ರಘು ಸರ್ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ನಾನು. ಆ್ಯಂಡ್ ಸರ್ ಜೊತೆ ನನಗೆ ನಿಜವಾಗ್ಲೂ ನಾನು ಅವರ ಮಗಳು ಥರನೇ ಇದ್ದೆ. ಅವ್ರು ನನ್ನ ತಂದೆ ಥರನೇ ನನಗೆ ಇಡೀ ಸಿನಿಮಾ ನಮ್ಮಿಬ್ಬರ ಸೀನ್ಸಲ್ಲಿ ಏನಿದ್ದಾರೆ ಅದಷ್ಟು ನಾನು ನನ್ನ ತಂದೆ ಜೊತೆ ಕೆಲಸ ಮಾಡ್ತಿದ್ದೆ. ತಂದೆ ಜೊತೆ ನಾನು ಅಭಿನಯಿಸ್ತಿರ್ಲಿಲ್ಲ. ಇಟ್ ವಾಸ್ ವಿ ವರ್
living the character ಅಷ್ಟೇ. ಸೊ ಇಟ್ ವಾಸ್ ವಂಡರ್ಫುಲ್ ಟು ವರ್ಕ್ ವಿತ್ ಬೋತ್ ಆಫ್ ದೆಮ್. ಸಾರಿ ನೀವೆಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ದೀನಿ, ಸಡನ್ ಆಗಿ ಬಂದು ಶೂಟ್ ಮಾಡೋಣ. Rachita, I have two more questions. One is, will you watch first The Cult or will you watch Landlord? ನೀವ್ ಯಾರು ನೋಡ್ತೀರಾ ಫಸ್ಟ್? ಅಲ್ಲ, ನಮ್ ಜರ್ನಲಿಸ್ಟ್ ಆಗಿ ನಾವು ನೋಡ್ಲೇಬೇಕು. ನಾನು ಸಿನಿಮಾ ಎರಡು ಡಬ್ಬಿಂಗ್ ಮಾಡಿರೋದ್ರಿಂದ ಎರಡು ಸಿನಿಮಾ ಯಾರು ಫಸ್ಟ್ ನೋಡ್ತೀರಾ ಅಂತ ಇಂಪಾರ್ಟೆಂಟ್. ಇಲ್ಲ, ಯಾವ್ದಾರ ನೋಡಿ ಸಿನಿಮಾ. ಫಸ್ಟ್ ಲ್ಯಾಂಡ್ ಲಾರ್ಡ್ ನೋಡ್ತಿರೋ ಇಲ್ಲ ಸೆಕೆಂಡ್ ಕಲ್ಟ್ ನೋಡ್ತಿರೋ? ನಾನಲ್ಲ, ನೀವು ಯಾವ ಫಿಲ್ಮ್ ನೋಡ್ತೀರಾ ಅಂತ. ಯಾರು ಫಸ್ಟ್ ರನ್ ಆಗೋದು ಆ ಫಸ್ಟ್ ನಾನು ಅದನ್ನ ನೋಡ್ತೀನಿ. ಗುರುವಾರ ರಿಲೀಸ್ ಆಗತ್ತೆ ಏನಾದ್ರು ಇಲ್ಲ ಬೈ ಚಾನ್ಸ್? ಎರಡು ಫ್ರೆಂಡ್. ರಚಿತಾ ಅವರೇ, I had one last question for you. Rachita, I had one last question for you. Yes, ma'am. Yeah, of course. I wanted to ask you for an actor who's come with 10 years experience to be working with Zaid. You said he worked under our 10 films first experience tamdronda, but to work with one film old actor, did you feel that seniority on the sets? Like, Absolutely no. I think ಈ ಪ್ರಶ್ನೆ ಜಾಯದ್ ಅಂಡ್ ಅನಿಲ್ ಸರ್ ಹೇಳಿದ್ರೆ, ಅನಿಲ್ ಸರ್ ಉತ್ತರ ಕೊಟ್ಟರೆ ಚೆನ್ನಾಗಿರುತ್ತೆ. ಐ ನೆವರ್ ಬಿ ಲೈಕ್ ದಟ್, ಫೀಲಿಂಗ್ ದಟ್ ಐ ಆಮ್ ಸೀನಿಯರ್. ಒಂದು 10 ವರ್ಷ 12 ವರ್ಷ ಇದ್ದೀನಿ, ಅದು ನನ್ನ ತಲೆಯಲ್ಲೇ ಇರೋದಕ್ಕೆ ಹೋಗಲ್ಲ ನನಗೆ. ಆರಾಮ್ಸೆ ಆಕ್ಚುಲಿ ಹೇಳಬೇಕು, ಬೀಂಗ್ ವೆರಿ ಆನೆಸ್ಟ್ ವಿತ್ ಆಲ್ ಆಫ್ ಯು, ಇವರಿಬ್ಬರಿಗಿಂತ ತುಂಬಾ ಪುಟ್ಟು ಮಗು ಥರ ಇರ್ತೀನಿ ನನ್ನ ಸೆಟ್ಟಲ್ಲಿ. ಆ ಸೀನಿಯಾರಿಟಿ ಎಲ್ಲ ನನಗೆ ಇಷ್ಟನೇ ಇಲ್ಲ, ನನಗೆ ಇಷ್ಟಪಡೋದು ಇಲ್ಲ. ಪಾತ್ರ ಕೊಟ್ಟರೆ ಒಳ್ಳೆ ಪಾತ್ರ ಆ್ಯಂಡ್ ಆ ಒಂದು ಗುಡ್ ವೈಬ್, ಒಂದು ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದು ಒಂದು ಆಸೆ ನನಗೆ ಅಷ್ಟೇ. ಸೀನಿಯಾರಿಟಿಯಿಂದ ಬರೋದು ಇಲ್ಲ ನಾನು ಒಂದೇ ಟೇಕ್ ಮಾಡೋದು ಅದೆಲ್ಲ ನನಗೆ ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ನಾನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀನಿ. ಸೊ ಪ್ರಾಬ್ಲಿ ದಟ್ಸ್ ದ ರೀಸನ್ ಅವ್ರು ಅಷ್ಟು ನನ್ನ ಬಗ್ಗೆ ಹೇಳಿರುವಂಥದ್ದು. ಇಲ್ಲ ಅಂತಂದ್ರೆ ಪ್ರಾಬ್ಲಿ ಐ ವುಡಂಟ್ ಹ್ಯಾವ್ ಬೀನ್ ಇನ್ ದ ಇಂಡಸ್ಟ್ರಿ. ಅಷ್ಟು ಸೀನಿಯಾರಿಟಿ ಎಲ್ಲ ತೋರಿಸಿದ್ರೆ ದಯವಿಟ್ಟು ಮನೆಗೆ ಹೋಗಿ ಅಂತ ಹೇಳ್ಬಿಡ್ತಿದ್ರೇನೋ, ನನಗೆ ಅದು ಬರೋದು. Zaid, was there a wish list that you have wanted to act with Rachita Ram? ಒಂದಿರ್ತಲ್ಲ, ಇಂಥ ಆಕ್ಟರ್ ಜೊತೆ ನಾನು ಮಾಡಬೇಕು ಅಂತ. Was there any wish list that you wanted to act with Rachita? ನಾನು ಈ ಪ್ರಶ್ನೆಗೆ ಬರ್ತೀನಿ. ಎಲ್ಲರೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಮಾಧ್ಯಮ ಮಿತ್ರರಿಗೆ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮ್ಯಾಮ್, ಈ ಸಾರಿ ನಾನು ಪ್ರಶ್ನೆ ಕೇಳಿಲ್ಲ, ಹೇಳಿ ಮ್ಯಾಮ್. ಅಲ್ಲ, ಒಂದೊಂದು there is some, and for just one film old actor, there's always that wish list. We want to work with certain actors ಅಂತ. Was Rachita Ram in your list ಅಂತ ಕೇಳಿ? Of course, definitely. ನಮ್ಮ ಇಂಡಸ್ಟ್ರಿ ಡಿಂಪಲ್ ಕ್ವೀನ್ ಅವರು ಯಾರು ಆಸೆ ಇರೋಲ್ಲ ಹೇಳಿ. ಡೆಫಿನೆಟ್ ನನಗೂ ಆಸೆ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳಿ. ಒಂದು ಫ್ರೆಂಡ್ಶಿಪ್ಪು ಇತ್ತು ಈ ಸಿನಿಮಾ ಫಂಕ್ಷನ್ ಕೂಡ. ಸೊ ಯಾವಾಗ ನಾವು ಸಿಕ್ಕಾಗೆಲ್ಲ ಒಂದು ಸತಿ ಅಂದರೆ ಒಂದು ಸಿನಿಮಾ ಮಾಡಲೇಬೇಕು ಜೊತೆಯಾಗಿ ಅಂತ ಹೇಳಿ. ಸೊ ಫೈನಲಿ ನಾವು ಜೊತೆಗೆ ಕೆಲಸ ಮಾಡಿಸೋ ತುಂಬ ಖುಷಿ ಆಗ್ತದೆ. ರಚಿತಾ ಅವರು, ಸೊ ಎಲ್ಲರೂ ಹೇಳಿದ್ರು ಭಾಳ ತುಂಬ ವಿಶೇಷವಾದ ಪಾತ್ರ, ಹಿಂದೆ ಇದು ಮಾಡಿರ್ತಾರೆ ಪಾತ್ರ ಅಂತ ನಿಮ್ಮ ಪಾತ್ರದಲ್ಲಿ. ಸೊ ಅಷ್ಟು ಚೇಂಜ್ ಓವರ್ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮಗೆ ಟ್ರೈಲರ್ ಕಾಣಬಹುದು. ಅದೇ ಶಾರ್ಟ್ಸ್ನ ಅವರು ಟ್ರೈಲರ್ ಯೂಸ್ ಮಾಡಿರುವಂಥದ್ದು. ಆ್ಯಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿದ್ದಾರೆ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷನಲ್ ಸೀನ್ಸ್, ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ಟರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ. ನೀವು ಈ ಸಿನಿಮಾ 2 ಸಿನಿಮಾ ನೋಡೋದಕ್ಕೂ ಇನ್ ಟೈಮಿಗೆ ಹೋಗ್ತೀರಾ ಲೇಟಾಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದು ನೀವು ನಾನು ಹೇಳಿದ್ದೀನಿ, ನಾನು ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟಾಗಿ ಇನ್ ಟೈಮ್ ನಾನು ಅಲ್ಲೇ ಕೂತ್ಕೊಂಡು ಹೇಳಿದೆ ನನ್ನ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರೆ ಸರಿ ಓಕೆ ಓಕೆ ಅದಕ್ಕೆ ಅದು ಗೊತ್ತಾಗ್ಬೇಕಂತ ನಮ್ಗೆ. ನಾನು ಅಲ್ಲೇ ಹೇಳಿದೆ ತಾನೇ, ನಿಮ್ಗೆ ಇಲ್ಲೇ ಕೂತ್ಕೊಂಡು ಹೇಳಿದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ ನಮ್ಗೆ. ನಾನು ಒಬ್ಬರು ಕೇಳಿದ್ರಿ 105 ಜನಗೂ ಗೊತ್ತಾಗ ಅವರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಮ್ಗೊಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿಗೋಸ್ಕರ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ ಸೀತಾರಾಮ ಕಲ್ಯಾಣ ಅದಕ್ಕೆ ಹೇಳಿದ್ದು. ಸರಿ ಸರ್, ಇಂಟೆನ್ಷನಲಿ ಎಲ್ಲಕ್ಕೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಸರ್ ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟ ಆಯ್ತು ಸರ್.
ಪೊಲಿಟಿಷಿಯನ್ ಅವಾಗ ಅವ್ರು ರಾಜಕಾರಣಿ ಆಗಿರ್ಲಿಲ್ವಲ್ಲ ಸರ್? ಏನ್ ಸರ್ ಅರ್ಥ ಆಗ್ತಿಲ್ಲ. ಎಸ್ ಸರ್. ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡ ಬರೋದು ಅಂತ ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲೇ ಇರಲಿಲ್ಲ ಸರ್. ನಂಗೆ ಯಾವ್ದು ಫೀಲ್ ಆಗಿ ಕೊಟ್ಟಿಲ್ಲ ಸರ್. ಇರೋದು ಬೇರೆ, ಆದ್ರೆ ಅವ್ರ ರಾಜಕಾರಣಿ ಮಗ ಹೌದು ಅಂತಾನು ಸತ್ಯ. ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇಸ್ ಮೈಕ್ ಜೈದ್ಗೆ ಗೊತ್ತಿಲ್ಲ ಜೈದ್ ಗೊತ್ತಿಲ್ಲಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟ್ ಆಗಿ ಬರ್ತಾರೆ ಇವರು? ಇಲ್ಲ ಸರ್, ಆ ಥರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗ್ ಅದು ಕೂಡ ಆನ್ ಟೈಮ್ ಆಗಿ ಇರ್ತಾರೆ ಸರ್. ಆ ಥರ ಇಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ನಿಖಿಲ್ ಸಿನಿಮಾದಲ್ಲಿ ಅವ್ರು 6 ವರ್ಷ ಅಂತ ಹೇಳ್ತಾರೆ. 8 ವರ್ಷ. ಸಾರಿ. This question to Vichitara. You've been in industry here. Yes. Over a decade now. ನಿಮಗೆ ಎಲ್ಲೋ ಒಂದು ಕಡೆಗೆ career defining role, career defining role ಅಂತ something that could challenge your talent potentiality. ಅದು ಸಿಕ್ಕಿಲ್ವಾ, ಅಥವಾ ಎಲ್ಲೊಂದ್ ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರ, ಅಥವಾ ಆ ರೀತಿ ರೋಲ್ career defining role I'm happy, I'm very satisfied for one role that could challenge your abilities, your skills, your talent. ಯಾವುದೋ ಒಂದು ರೋಲ್ ನನ್ಗೆ ಈ ರೀತಿ ಒಂದು ರೋಲ್ ಬೇಕು, ನನ್ನ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದು ರೋಲ್ ಇದೆ. ಐ ಥಿಂಕ್ ಆ ಪಾತ್ರ ನನಗೆ ಕೂಲಿಯಲ್ಲಿ ಸಿಕ್ಕಿದೆ. ಇವಾಗ ಸಿಕ್ಕಿರುವಂತ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ರೋಗದಲ್ಲಿ ಒಂದು ಅದ್ಭುತವಾಗಿರುವಂತ ಪಾತ್ರ ಸಿಕ್ಕಿತ್ತು ನನಗೆ. I am not regret about my characters or my films. I am very happy and I am very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes or 25 minutes or 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂಥ ಪಾತ್ರ ಮುಖ್ಯ ಆಗುತ್ತಲ್ವಾ. ಸೊ ಆ ಥರದ ಪಾತ್ರಗಳು ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದಮೇಲೆ ಕೂಲಿ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನನಗೆ ಸಿಕ್ಕಿರುವಂಥ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನಮಗೆ ಲ್ಯಾಂಡ್ ಲಾರ್ಡಲ್ಲಿ ನಿಂಗವ್ವ ಆಗಿರ್ಬೋದು ಆ್ಯಂಡ್ ಕಲ್ಟಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನನಗೆ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂಥ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಜಾಯ್ದ್ ಈಗ ನೀವು ರೀಸೆಂಟ್ ಆಗಿ ಸಂಕ್ರಾಂತಿ ಹಬ್ಬದ ಜಾತ್ರೆ ಎಲ್ಲ ಮಾಡಿ ನೀವು ಮಲೈಕ ಒಂದು ರಿಲಿಜಿಯನ್ ಅವರು ಇನ್ನೊಂದು ರಿಲಿಜಿಯನ್ ಫೆಸ್ಟಿವಲ್ನ ಫಾಲೋ ಮಾಡೋದಕ್ಕೆ ನಿಮ್ಮ ಧರ್ಮದಲ್ಲಿ ಏನೋ ರೆಸ್ಟ್ರಿಕ್ಷನ್ಸ್ ಇರಲ್ವಾ? ಆ ಥರ ಏನಿಲ್ಲ ಸರ್. ನಾನು ಈಗ ಹಿಂಗೆ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಿಲ್ಲ. ಹಲವಾರು ಅಂದರೆ ನೀವೀಗ ಅದ್ರದ್ದು ಆಚರಣೆ ಎಲ್ಲ ಆಲ್ಮೋಸ್ಟ್ ಫಾಲೋ ಮಾಡಿದ್ರೆ ಇವನ್ ಹಸುಗೆ ಆಹಾರ ಕೊಡೋದ್ರಿಂದ ತಪ್ಪೇನಿದೆ ಸರ್? ತಪ್ಪಂತಲ್ಲ, ನಿಮ್ಮ ಧರ್ಮದಲ್ಲಿ ಒಂದು ರೂಲ್ಸ್ ಫಾಲೋ ಮಾಡ್ತಾ ಇರ್ತೀರಾ. ಹೌದು. ಧರ್ಮದಲ್ಲಿ ಏನು ಹೇಳಿಲ್ವಾ ಈ ಥರ ಮಾಡಬೇಕು ಆ ಥರ ಏನೂ ಇಲ್ಲ ಸರ್. ನಮ್ಮ ಧರ್ಮದಲ್ಲಿ ಆ ಥರ ಏನೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಒಂದು ಸರ್, ನಾವು ಇಂಡಿಯಾದಲ್ಲಿ ಇದ್ದೀವಿ ಅಂದಮೇಲೆ ಜಾತಿ ಪಾತಿ ಅನ್ನೋ ಇರಬಾರ್ದು ಸರ್. ನಮ್ಮ ಚಿಕ್ಕವನಿದ್ದಾಗ ನಮ್ಮ ಜೈನ 7 ಬ್ಲಾಕಲ್ಲಿ ಇತ್ತು ಸರ್ ಮನೆ. ಹೇಳ್ಬಾರ್ದು, ಇವತ್ತು ಪ್ರಶ್ನೆ ಕೇಳ್ತಂತ ಹೇಳ್ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವಾಗ ಚಿಕ್ಕವನಿದ್ದಾಗ ಮನೇಲಿ ಕಾಸು ಕೊಡ್ತಾ ಇಲ್ಲ ಕೈಗೆ, ಮಕ್ಕಳು ಹಾಳಾಗ್ತಾರೆ ಅಂತ. ಬಟ್ ನನಗೆ ಬೇಕಲ್ವಾ, 2 ರೂಪಾಯಿ 3 ರೂಪಾಯಿ ಒಂದು ಚಾಕ್ಲೇಟ್ ತಿನ್ನೋಕ್ಕೆ. ಯಡೂರು ಲೇಕ್ ಹತ್ರ ಗಣೇಶ ವಿಸರ್ಜನೆ ಮಾಡೋಕ್ಕೆ ಬರೋರು. ಆವಾಗ ನಾವೇ ನನ್ನ ಫ್ರೆಂಡ್ಸ್ ಎಲ್ಲ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ವಿಸರ್ಜನೆ ಮಾಡ್ತಿದ್ವಿ. ಏನಂದರೆ ಲಾಸ್ಟಿಗೆ ದೊಡ್ಡವ್ರು ಬಂದು ಕೊಡ್ತಾರಲ್ಲ, ತಗೊಳ್ರಪ್ಪ ಇಟ್ಕೊಡ್ರಪ್ಪ ಅಂತ ಹೇಳಿ. ಸೊ ಹಂಗೆಲ್ಲ ನಾವು ಮಾಡಿದ್ವಿ. ಸೊ ಆ ಥರ ಏನಿಲ್ಲ ಸರ್ ನಮ್ಮಲ್ಲಿ.